ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಜರ್ನಿ ವಿತ್ ಸ್ವಾತಿ ಶೆಟ್ಟಿಕಾರ್. ಇವತ್ತಿನ ಸ್ಪೆಷಲ್ ವಿಡಿಯೋ ಬಂಗುಡೆ ಪುಳಿಮುಂಚಿ. ಇನ್ನೇನು ಮಳೆಗಾಲ ಸ್ವಲ್ಪ ಕಡಿಮೆ ಆಗ್ತಾ ಇದೆ, ಸೊ ಮೀನೆಲ್ಲ ಬರೋದಕ್ಕೆ ಸ್ಟಾರ್ಟ್ ಆಗಿದೆ. ಅದರ ಜೊತೆಗೆ ಬಂಗುಡೆ ಮೀನು ಸಿಕ್ತು. ಅದಕ್ಕೆ ಒಂದು ಟೇಸ್ಟಿ ಹುಳಿ ಖಾರ ಎಲ್ಲ ಪರ್ಫೆಕ್ಟ್ ಆಗಿರುವಂಥ ಬಂಗುಡೆ ಪುಳಿಮುಂಚಿ. ಇದಕ್ಕೆ ಒಂದು ಪ್ಯಾನ್ನ ಇಟ್ಕೊಬೇಕು. ಮೊದಲು ಪ್ಯಾನ್ ಅಂದರೆ ಡ್ರೈ ರೋಸ್ಟ್ ಮಾಡೋದು, ಯಾವುದೇ ಆಯಿಲ್ ಯೂಸ್ ಮಾಡಲ್ಲ ಇಲ್ಲಿ. ಸೊ ಒಂದು 3 ಸ್ಪೂನಷ್ಟು ಕೊತ್ತಂಬರಿ ಬೀಜವನ್ನು ಯೂಸ್ ಮಾಡಿದ್ದೀನಿ. ಇದು ಸ್ಪೆಷಲಿ ಬಂಗುಡೆ ಪುಳಿಮುಂಚಿ ಯೂಶ್ವಲಿ ಎಲ್ಲರೂ ಗೊತ್ತಿರುತ್ತೆ, ಏನೋ ಇದು ಬೂತಾಯಿ ಪುಳಿಮುಂಚಿ ಸಾಮಾನ್ಯವಾಗಿ ಮಾಡ್ತಾರೆ. ಬಂಗುಡೆ ಪುಳಿಮುಂಚಿನೂ ತುಂಬ ಚೆನ್ನಾಗಾಗುತ್ತೆ, ನೀವು ಟ್ರೈ ಮಾಡಿ ನೋಡಿ. ಆ್ಯಂಡ್ ಅದಾದಮೇಲೆ 1 ಚಮಚದಷ್ಟು ಇಲ್ಲಿ ಜೀರಿಗೆಯನ್ನು ಯೂಸ್ ಮಾಡಿರುವಂಥದ್ದು. ಅದಾದಮೇಲೆ ಒಂದು 1/4 ಚಮಚ, ಜಾಸ್ತಿ ಯೂಸ್ ಮಾಡಬಾರ್ದು, ಮೆಂತ್ಯೆಯನ್ನು ಕಹಿ ಬರುತ್ತೆ. ಸೊ ಅದಕ್ಕೆ ಒಂದು 1/4 ಚಮಚದಷ್ಟು ನಾನಿಲ್ಲಿ ಮೆಂತ್ಯೆಯನ್ನು ಯೂಸ್ ಮಾಡ್ತಿದ್ದೀನಿ. ಹಾಗೆ 1 ಚಮಚದಷ್ಟು ಏನು ಕರಿಮೆಣಸು ಅಥವಾ ಕಾಳು ಮೆಣಸು ಅಂತ ಏನು ಕರಿತೀವಿ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ. ಅದಾದಮೇಲೆ ಓಮ ಯಾಕೆ ಹಾಕೋದಂತಂದರೆ ಇದು ಬಂಗುಡೆ ಮೀನು ಸ್ವಲ್ಪ ನಂಜು ಅಂತ ಹೇಳ್ತಾರೆ. ಸೊ ಆ ರೀಸನಿಂದಾಗಿ ಇಲ್ಲಿ ಓಮವನ್ನು ಬಳಸ್ಕೊಂಡು ಮಾಡ್ತಾಯಿದ್ರೆ ಟೇಸ್ಟು ಚೆನ್ನಾಗಿರುತ್ತೆ, ಸ್ಮೆಲ್ಲು ಚೆನ್ನಾಗಿರುತ್ತೆ, ಯಾವುದೇ ರೀತಿ ನಂಜಂತ ಅನಿಸಲ್ಲ. ಸೊ ಅದಕ್ಕೆ ಇದಿಷ್ಟನ್ನು ನಾವು ಸಣ್ಣ ಉರಿನಲ್ಲಿ ಇಟ್ಟು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ. ಸೊ ಬಂಗುಡೆ ಮೀನು ಜಾಸ್ತಿ ತಿಂದರೆ ಕೆಲವ್ರು ನಂಜಾಗುತ್ತೆ ಹಾಗೆ ಹಿಂಗೆ ಅಂತ ಹೇಳ್ತಾರೆ. ಬಟ್ ಬಂಗುಡೆ ಮೀನಲ್ಲಿ ವಿಶೇಷವಾಗಿ ವಿಟಮಿನ್ ಡಿ ಇರುತ್ತೆ. ಬಂಗುಡೆ ಮೀನನ್ನು ಜಾಸ್ತಿ ತಿನ್ನೋದ್ರಿಂದ ಬುದ್ಧಿವಂತರಾಗ್ತಾರೆ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬ್ರಿಲಿಯಂಟ್ ಇರ್ತಾರೆ ಅಂತ ಹೇಳ್ತಾರೆ. ಬಂಗುಡೆ ಮೀನು ಅಂತಲ್ಲ, ಕರಾವಳಿ ಪ್ರದೇಶದಲ್ಲಿರುವಂಥವ್ರು ಮೀನು ಜಾಸ್ತಿ ತಿಂತಾರೆ. ಸೊ ಅದಕ್ಕೆ ಬುದ್ಧಿವಂತರು ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳೋವಂಥ ಒಂದು ವಿಷಯ. ಸೊ ಅದಕ್ಕೆ PUCನಲ್ಲಿ 10th ಹೈಯೆಸ್ಟ್ ಮಾರ್ಕ್ಸ್ ನಮ್ಮ ಉಡುಪಿ ಜಿಲ್ಲೆ ಅಥವಾ ಮಂಗಳೂರು, ದಕ್ಷಿಣ ಕನ್ನಡ ಆ ಪ್ಲೇಸ್ಗಳಿಗೆ ಹೋಗುತ್ತೆ. ಸೊ ರೀಸನ್ನು ಮೀನುಗಳನ್ನು ಜಾಸ್ತಿ ತಿಂತಾರೆ ಅಂತ. ಸೊ ಅದಕ್ಕೆ ಇದಿಷ್ಟು ಡ್ರೈ ರೋಸ್ಟ್ ಆದಮೇಲೆ ಮೆಣಸಿನ್ಕಾಯಿ, ಇದರಲ್ಲಿ ನಾನು 2 ಟೈಪ್ ಮೆಣಸಿನ್ಕಾಯಿನ ಯೂಸ್ ಮಾಡಿದ್ದೀನಿ. ಒಂದು ನಾರ್ಮಲ್ ಗುಂಟೂರು ದಪ್ಪ ಖಾರ ಮಸಾಲೆ, ನಿಮಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ. ಆಮೇಲೆ ಇನ್ನೊಂದು ತುಂಬ ಖಾರ, ಜಸ್ಟು 2 ಮೆಣಸು ಅಷ್ಟೇ ಯೂಸ್ ಮಾಡ್ಕೊಂಡಿದ್ದೀನಿ. ಆಮೇಲೆ ಇದಿಷ್ಟನ್ನ ಡ್ರೈ ರೋಸ್ಟ್ ಮಾಡಿರುವಂಥ ಐಟಮ್ಸ್ ಮಿಕ್ಸಿ ಜಾರ್ಗೆ ಹಾಕ್ಕೋಬೇಕು. ಅದ್ರ ಜೊತೆಗೆ ಒಂದು 5 ಎಸಲಷ್ಟು ಬೆಳ್ಳುಳ್ಳಿ, ಅದಾದಮೇಲೆ ಸ್ವಲ್ಪ ಶುಂಠಿ ಹೆಚ್ಚು ಅಂದರೆ ಸಿಪ್ಪೆ ತೆಗೆದಿಟ್ಕೊಂಡು, ಆಮೇಲೆ ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ನಾವು ಇದು ಹುಳಿಯನ್ನು ಯೂಸ್ ಮಾಡ್ಕೋಬೇಕು. ಆಮೇಲೆ ಒಂದು ಅರ್ಧ ಈರುಳ್ಳಿ ಕಡಿಯೋದಕ್ಕೆ ಯೂಸ್ ಮಾಡ್ಕೊಳ್ಳೋಂಥದ್ದು. ಇದಿಷ್ಟನ್ನು ಡ್ರೈ ರೋಸ್ಟ್ ಮಾಡಿ ಮಿಕ್ಸಿನಲ್ಲಿ ಚೆನ್ನಾಗಿ ರುಬ್ಕೋಬೇಕು. ಅದಾದಮೇಲೆ ಮಡಿಕೆಯಲ್ಲಿ ಮಾಡಿದ್ರೆ ನಿಮಗೆ ಯಾವುದೇ ರೀತಿ ಮೀನು ಸಾರು ಇರುತ್ತಲ್ಲ ಅದು ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಆ ರೀಸನ್ನಿಂದಾಗಿ ನಾನು ಸಾಮಾನ್ಯವಾಗಿ ಎಲ್ಲ ಮೀನು ಸಾರು ಅಥವಾ ಚಿಕನ್ ಸಾರೂ ಮಡಿಕೆನಲ್ಲಿ ಮಾಡಿದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಕೂಡ ಅದರಲ್ಲೇ ಮಾಡ್ತೀವಿ. ಅದಕ್ಕೆ ಒಂದು 4 ಸ್ಪೂನಷ್ಟು ಇಲ್ಲಿ ನಾನು ಕೊಬ್ಬರಿ ಎಣ್ಣೆನ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾವೇನು ಕಡ್ದಿಟ್ಕೊಂಡಿದ್ವಲ್ಲ ಮಸಾಲೆ, ಅದನ್ನು ಡೈರೆಕ್ಟಾಗಿ ಹಾಕಿ ಒಂದು 2-3 ನಿಮಿಷದಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದಕ್ಕೆ ಯಾವುದೇ ರೀತಿ ಬೇರೆ ಅಂದರೆ ಒಗ್ಗರಣೆ ಕೊಡೋದು ಆ ಥರ ಎಲ್ಲ ಏನಿರೋದಿಲ್ಲ. ಸೊ ಡೈರೆಕ್ಟಾಗಿ ಈ ಥರ ಎಣ್ಣೆನ ಕಾದ್ಮೇಲೆ ನಂತರ ಕಡ್ದಿಟ್ಟಿರುವಂಥ ನುಣ್ಣಗೆ ನೋಡ್ತಾ ಇರ್ಬೋದು ನೀವು, ಇಷ್ಟು ನುಣ್ಣಗೆ ಕಡ್ಕೋಬೇಕು. ಯಾವುದೇ ರೀತಿ ಕಾಯಿ ಆ ಥರ ಎಲ್ಲ ಆ್ಯಡ್ ಮಾಡೋಂಗಿಲ್ಲ. ಇದಕ್ಕೆ ಪುಳಿಮುಂಚಿ ಅಂತ ಸ್ಪೆಷಲ್, ಯಾಕಂದರೆ ಹುಳಿ ಮತ್ತು ಖಾರ ತುಂಬ ಕಟ್ಟಗಿರುತ್ತೆ. ಸೊ ಅದಕ್ಕೆ ಪುಳಿಮುಂಚಿ ಅಂತ ಹೆಸರು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ನೋಡ್ತಾ ಇರ್ಬೋದು ಈ ಮಸಾಲ ಐಟಮ್ ಏನಿದೆ ಇದನ್ನು ನೀವು ಡೈರೆಕ್ಟಾಗಿ ಇವನ್ ಬೂತಾಯಿ ಮೀನು ಅಥವಾ ಬೈಗೆ ಮೀನು ಅಂತ ಏನು ಕರಿತೀವಿ ಅದಕ್ಕೂ ಕೂಡ ಸೇಮ್ ಐಟಮ್ಸೇ, ಬೇರೆ ಏನು ಡಿಫ್ರೆನ್ಸ್ ಏನಿಲ್ಲ. ಬೇಕಾದರೆ ಕಮೆಂಟ್ ಮಾಡಿ, ಬೂತಾಯಿ ಮೀನು ಸಿಕ್ಕಿದಾಗ ಅದ್ರದ್ದು ಪುಳಿಮುಂಚಿ ಮಾಡಿ ವಿಡಿಯೋನ ನಿಮಗೆ ಅಪ್ಲೋಡ್ ಮಾಡ್ತೀನಿ ಬೇಕು ಅಂತಂದರೆ. ಇದು ಸೇಮ್, ಬೇರೆ ಏನು ಇಂಗ್ರೀಡಿಯೆಂಟ್ಸ್ ಡಿಫ್ರೆನ್ಸ್ ಅಂತ ಏನಿಲ್ಲ, ಸೇಮ್ ಇದೇ ಥರ ಇಂಗ್ರೀಡಿಯೆಂಟ್ಸು. ಸೊ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದಿಬೇಕು. ಅಂದರೆ 2-3 ನಿಮಿಷ ಆಯಿಲಲ್ಲಿ ಫ್ರೈ ಮಾಡಾದಮೇಲೆ ಸ್ವಲ್ಪನೇ ನೀರನ್ನು ಹಾಕ್ಕೊತಾ ಇರುವಂಥದ್ದು. ಇದು ಆ್ಯಕ್ಚುಲಿ ತುಂಬ ನೀರು ಆಗಬಾರ್ದು ಪುಳಿಮುಂಚಿ, ಸೊ ದಪ್ಪನೇ ಇರಬೇಕು. ಸೊ ಅದಕ್ಕೆ ಜಾಸ್ತಿ ನೀರು ಹಾಕೋಂಗಿಲ್ಲ, ಜಸ್ಟ್ ಒಂದು ಸತಿ ನೀವು ಮಿಕ್ಸಿ ತೊಳೆದಿರೋ ನೀರು ಹಾಕಿದ್ರೆ ಸಾಕು. ನೋಡ್ತಾ ಇರ್ಬೋದು ನೀವು, ಇಷ್ಟೇ ಕನ್ಸಿಸ್ಟೆನ್ಸಿಲಿ ನೀವು ಮಾಡಿದ್ರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸೊ ಅದಾದಮೇಲೆ ಇದಕ್ಕೆ ಒಂದು ಅರ್ಧ ನಾವು ಕಡಿಯೋದಕ್ಕೆ ಹಾಕಿದ್ರೆ ಇನ್ನು ಅರ್ಧನ ಜಸ್ಟ್ ಇದು ಕುದಿಸ್ಕೊಂಡು ಇಟ್ಟಿದ್ದೀವಲ್ಲ ನೀವು ಮಸಾಲೆ, ಅದಕ್ಕೆ ಜಸ್ಟ್ ಮೇಲ್ಗಡೆಯಿಂದ ಡೈರೆಕ್ಟಾಗಿ ಹಾಕಿದ್ರೆ ಆಯಿತು. ಅದಾದಮೇಲೆ ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ,
ಇದಿಷ್ಟನ್ನು ಚೆನ್ನಾಗಿ ಹಾಕ್ಕೋಬೇಕು ಮೇಲ್ಗಡೆಯಿಂದ. ಆಯಿಲಲ್ಲಿ ಫ್ರೈ ಮಾಡಿ ಹಾಕ್ಕೊಳ್ಳೋದು ಆ ಥರ ಏನಿಲ್ಲ, ಡೈರೆಕ್ಟಾಗಿ ಮಸಾಲ ಕುದಿಯುತ್ತಿರುತ್ತಲ್ವ ಆವಾಗಲೇ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಆಮೇಲೆ ಬಂಗುಡೆ ಮೀನು ಹಾರ್ಟ್ ಹೆಲ್ತ್ಗೆ ಹಾಗೆಯೇ ಶುಗರ್ನ ಕೂಡ ನಿಮ್ಮ ಬಾಡಿನಲ್ಲಿ ಕಂಟ್ರೋಲ್ ಮಾಡುತ್ತೆ. ಕೆಲವ್ರು ಹೇಳ್ತಾರೆ ನಂಜಾಗುತ್ತೆ ಹಂಗೆ ಹಿಂಗೆ ಅಂತ ಎಲ್ಲ, ಬಟ್ ಆದ್ರೂ ಟೇಸ್ಟ್ ವೈಸ್ ತುಂಬ ಚೆನ್ನಾಗಿರುತ್ತೆ. ರೆಗ್ಯುಲರಾಗಿ ತಿಂದಿಲ್ಲ ಅಂದರೂ ಅಪರೂಪಕ್ಕೆ ನೀವು ಫ್ರೈ ಮಾಡ್ಕೋಬೋದು, ಹಾಗೆಯೇ ಈ ಥರ ಪುಳಿ ಮುಂಚಿ ಮಾಡ್ಕೋಬೋದು, ನಾರ್ಮಲಾಗಿ ಸಾರೂ ಮಾಡ್ಕೋಬೋದು. ಸಾರ್ದು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ, ಬೇಕು ಅಂದರೆ ಟೈಮ್ ಇದ್ದರೆ ದಯವಿಟ್ಟು ಚೆಕ್ ಮಾಡಿ ಹೇಗಿದೆ ಅಂತ ಅದಕ್ಕೂ ಕಮೆಂಟ್ ಮಾಡಿ. ಅದು ಆ ರೆಸಿಪಿ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟ್ ವೈಸು. ಇದು ಕೂಡ ಒಂದು ಸ್ಪೆಷಲ್ ರೆಸಿಪಿನೇ, ಬಂಗುಡೆ ಪುಳಿ ಮುಂಚಿ. ಸೊ ಈ ಥರ ಒಂದು ಕುದಿ ಬರೋ ತನಕ ನೀವು ವೆಯ್ಟ್ ಮಾಡಬೇಕಾಗತ್ತೆ. ಸೊ ಒಂದು ಕುದಿ ಬಂದಮೇಲೆ ನಾನು ಜಸ್ಟ್ ಒಂದು 3 ಮೀನು ಹಾಕಿಬಿಟ್ಟು ಪುಳಿ ಮುಂಚಿಯನ್ನು ಮಾಡ್ತಿರೋದು. ಯಾಕಂದರೆ ನಮ್ಮ ಕಡಿಮೆ ಜನ ಇರೋದ್ರಿಂದ ನಿಮ್ಗೆ ಎಷ್ಟು ಮೀನು ಸಿಗುತ್ತೋ 1 kg ಸಿಕ್ಕಿದ್ರೆ ಆ ಐಟಮ್ಸ್ ಏನು ಡ್ರೈ ರೋಸ್ಟ್ ಮಾಡ್ಕೊಡ್ವಲ್ಲ ಆ ಐಟಮ್ ಎಲ್ಲ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡು ನೀವು ಮಾಡಬೇಕಾಗುತ್ತೆ. ಈ ಥರ ಚೆನ್ನಾಗಿ ಕುದಿ ಬರಬೇಕು. ನೋಡ್ತಾ ಇರ್ಬೋದು ನೀವು ಇಲ್ಲಿ ವಿಡಿಯೋದಲ್ಲಿ ಕಾಣಿಸ್ತಾ ಇದೆಯಲ್ಲ, ಚೆನ್ನಾಗಿ ಕುದಿ ಬಂದಮೇಲೆ ಸ್ವಲ್ಪ ಉಪ್ಪನ್ನು ರುಚಿಗೆ ತಕ್ಕಷ್ಟು ಇಲ್ಲಿ ಕಲ್ಲುಪ್ಪನ್ನು ಯೂಸ್ ಮಾಡ್ತಾ ಇದ್ದೀನಿ. ಆಮೇಲೆ ಏನಾದರೂ ವೇರಿಯೇಷನ್ಸ್ ಅಂದರೆ ಉಪ್ಪು ಕಡಿಮೆ ಇದ್ದರೆ ಬೇಕಾದರೆ ಪುಡಿ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು. ಫಸ್ಟ್ಗೆ ನೀವು ಈ ಥರ ಕಲ್ಲುಪ್ಪು ಹಾಕ್ಕೊಂಡ್ರೆ ಏನೋ ಒಂದು ಡಿಫ್ರೆಂಟ್ ಟೇಸ್ಟು. ಸೊ ಅದಕ್ಕೋಸ್ಕರ ಈ ಥರ ಕಲ್ಲುಪ್ಪನ್ನು ಹಾಕ್ಕೊತಿದ್ದೆ. ಅದಾದಮೇಲೆ ಕುದಿ ಬರಲಿ ಅಂತ ನಾನು ಮುಚ್ಚಳನ ಮುಚ್ಚಿ ಒಂದು 2-3 ನಿಮಿಷ ಇಡ್ತಾಯಿದ್ದೀನಿ. ಸೊ ನೋಡ್ತಾ ಇರ್ಬೋದು ಇಲ್ಲಿ ಚೆನ್ನಾಗಿ ಕುದಿ ಬಂದಿದೆ. ಕುದಿ ಬಂದಮೇಲೆ ಮೀನು ಹಾಕೋದ್ರಿಂದ ಮೀನು ಪುಡಿ ಆಗೋದಾಗಲಿ ಇದು ಏನು ಎಲ್ಲ ಬಿಟ್ಕೊಳ್ಳುತ್ತಲ್ಲ ಮಾಂಸ ಆ ಥರ ಆಗೋದಿಲ್ಲ. ಮೀನು ಜಾಸ್ತಿ ಹೊತ್ತೇನು ಬೇಕಾಗೋದಿಲ್ಲ. ನೋಡ್ತಾ ಇರ್ಬೋದು ಬಂಗುಡೆನ ನಾನು ಈ ಥರ ಕಟ್ ಮಾಡಿಕೊಂಡು ಮಧ್ಯ ಭಾಗ ಅಂದರೆ ಖಾರ ಎಲ್ಲ ಚೆನ್ನಾಗಿ ಹಿಡೀಲಿ ಅಂತ ಹೇಳಿಬಿಟ್ಟು ಈ ಥರ ಮಧ್ಯದಲ್ಲಿ ಏನು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಬಂಗುಡೆ ಬಾಲ ಬೇರೆ ಮಂಡೆ ಬೇರೆ ಆ ಥರ ಮಾಡಿ ಹಾಕ್ಕೊಳೋದ್ರಿಂದ ಏನು ತುಂಬ ದೊಡ್ಡದಿದ್ರೂ ಈ ಥರ ಹಾಕ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಚೆನ್ನಾಗಿರುತ್ತೆ, ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಅನ್ನೋ ರೀಸನ್ಗೆ ಈ ಥರ ನಾನು ಕಟ್ ಮಾಡಿಬಿಟ್ಟು ಹಾಕೊಂಡು ಅದಾದಮೇಲೆ ಇಲ್ಲಿ ಜಸ್ಟ್ ಬೇವಿನ ಸೊಪ್ಪನ್ನ ಫ್ಲೇವರ್ಗೋಸ್ಕರ ಮೇಲ್ಗಡೆಯಿಂದ ಹಾಕ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಕುದಿ ಬರಬೇಕು. ಮೀನು ಹಾಕಿದ್ಮೇಲೆ ಮೀನು ಹಾಕಿದ ತಕ್ಷಣ ಕೈ ಹಾಕ್ಬಾರ್ದು, ಅಥವಾ ಸೌಟನ್ನ ಹಾಕಬಾರ್ದು. ಅದೇನಾಗುತ್ತೆ ಆವಾಗೆಲ್ಲ ಪುಡಿ ಆಗುತ್ತೆ. ಸೊ ಅದಾದಮೇಲೆ ಈ ಥರ ಸ್ಪೆಷಲಾಗಿ ಯೂಸ್ ಮಾಡಿದ್ರೆ ಮೀನು ಪುಡಿ ಆಗೋದಾಗಲಿ ಏನೂ ಆಗೋದಿಲ್ಲ. ಸೊ ಅದಕ್ಕೆ ನಾನು ಜಾಸ್ತಿ ಸ್ಪೆಷಲನ್ನೇ ಯೂಸ್ ಮಾಡ್ತೀನಿ. ಈ ಥರ ನೋಡ್ತಾ ಇರ್ಬೋದು ನೀವು ಮುಚ್ಚಳನ ಮುಚ್ಚಿಟ್ರೆ ಈ ಥರವಾಗಿ ರೆಡಿ ಆಗುತ್ತೆ. ಅದಾದಮೇಲೆ ಒಂದು ಸತಿ ಅಡಿ ಹಿಡಿಯುತ್ತಾ ಏನು ಅಂದರೆ ಸ್ವಲ್ಪ ದಪ್ಪನೇ ಇದೆಯಲ್ವ ಸಾರು. ಸೊ ಅದಕ್ಕೋಸ್ಕರ ಹಿಡಿಯುತ್ತಾ ಅಂತ ಜಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಎಲ್ಲ ಸರಿ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಇನ್ ಕೇಸ್ ಉಪ್ಪು ಬೇಕು ಅಂತಂದರೆ ಈ ಸ್ಟೇಜಲ್ಲಿ ನೀವು ಉಪ್ಪನ್ನು ಬೇಕಾದರೆ ಆ್ಯಡ್ ಮಾಡ್ಬೋದು. ನೋಡ್ತಾ ಇರ್ಬೋದು ನಾನಿಲ್ಲಿ ಪುಡಿ ಉಪ್ಪನ್ನು ಮತ್ತು ಟೇಸ್ಟ್ಗೆ ಅಂದರೆ ಸ್ವಲ್ಪ ಉಪ್ಪು ಚಪ್ಪೆ ಇತ್ತು, ಸೊ ಅದಕ್ಕೋಸ್ಕರ ಮತ್ತೆ ಪುಡಿ ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಅದಾದಮೇಲೆ ಮತ್ತೆ ಸ್ವಲ್ಪ ಬೇಕಾದರೆ ಮುಚ್ಚಳನ ಮುಚ್ಚಿಟ್ರೆ ಚೆನ್ನಾಗಿ ಕುದಿಯುತ್ತೆ. ಈ ಥರ ನೋಡಿ ಸ್ಪೆಚುಲ ಯೂಸ್ ಮಾಡಿ ಈ ಥರ ತಿರ್ಸಿದ್ರೆ ಏನೂ ಪುಡಿ ಆಗೋದಿಲ್ಲ. ನಾರ್ಮಲ್ ಸ್ಟೀಲ್ ಸೌಟು ಅಥವಾ ಬೇರೆ ಮರದ ಸೌಟು ಆ ಥರದ್ದೆಲ್ಲ ಯೂಸ್ ಮಾಡಿದ್ರೆ ಏನಾಗುತ್ತೆ ಮೀನೆಲ್ಲ ಪುಡಿ ಆಗುತ್ತೆ. ಸೊ ಅದಾದಮೇಲೆ ಈ ಥರ ಜಸ್ಟ್ ಒಂದು ದಪ್ಪ ಇರುತ್ತಲ್ಲ, ಸೊ ಅದಕ್ಕೋಸ್ಕರ ಸ್ವಲ್ಪ ಕೈ ಇದು ಮಾಡ್ತಾ ಇರಬೇಕು, ಇಲ್ಲಾಂದರೆ ಅಡಿ ಹಿಡ್ಕೊಳ್ಳುತ್ತೆ ಅನ್ನೋ ಕಾರಣಕ್ಕೆ. ಈ ಥರ ನೀಟಾಗಿ ಕುದಿ ಬಂದಮೇಲೆ ನಿಮಗೆ ಮೀನು ಸಾರು ರೆಡಿ ಆಗುತ್ತೆ. ಮೀನು ಸಾರಲ್ಲ ಪುಳಿ ಮುಂಚಿ ರೆಡಿ ಆಗುತ್ತೆ. ಇದನ್ನು ನೀವು ರೊಟ್ಟಿ ಜೊತೆಗೂ ತಿನ್ಬೋದು, ಇಲ್ಲ ಕೊಚ್ಚಕ್ಕಿ ಅಥವಾ ಬಾಯ್ಲ್ಡ್ ರೈಸ್ ಅಂತ ಏನು ಕರಿತೀವಿ ಅದ್ರ ಜೊತೆಗೂ ತುಂಬ ಚೆನ್ನಾಗಿರುತ್ತೆ. ಇದೇ ಥರ ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಆಗುತ್ತೆ. ವಿಡಿಯೋಸ್ನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾವುದಾದ್ರೂ ಯಾವುದಾದ್ರೂ ಬೇರೆ ಐಟಮ್ ನಿಮಗೆ ಮಾಡಿ ತೋರಿಸ್ಬೇಕು ಅಂತಂದ್ರೂ ಕಮೆಂಟ್ ಮಾಡಿ. ರೆಡಿ ಆದಮೇಲೆ ನೋಡ್ತಾ ಇರ್ಬೋದು ಈ ಥರ. ಆ್ಯಕ್ಚುಲಿ ಇದು ಕುದಿ ಬರ್ತಾಯಿಲ್ಲ, ಗ್ಯಾಸ್ ಆಫ್ ಮಾಡಿದ್ಮೇಲೂ ಕುದಿ ಬರುತ್ತೆ. ಯಾಕಂದರೆ ಮಡಕೆ ತುಂಬ ಹೀಟಾಗಿರುತ್ತೆ, ಸೊ ಅದಕ್ಕೆ ಕುದಿ ಬರುತ್ತೆ. ಈ ಥರ ರೆಸಿಪಿ ರೆಡಿಯಾಗಿತ್ತು. ತುಂಬ ಟೇಸ್ಟಿಯಾಗಿತ್ತು, ತುಂಬಾ ಫ್ಲೇವರ್ಫುಲ್ ಆಗಿತ್ತು. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.